ಹಾಯ್ ಹಲೋ ನಮಸ್ಕಾರ, ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ DSS ಟಾಕ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸೊ ನಾವಿವತ್ತು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇಲ್ಲ, ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಮೂಡುಬಿದ್ರೆಯಲ್ಲಿರೋ ನಮ್ಮ ಅತ್ತೆ ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೋಗಿ ಅಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ನಾವು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿಲಿ ಏನೇನು ನೋಡ್ತೀವಿ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀವಿ, ಮತ್ತೆ ತೋರಿಸ್ತೀವಿ. ಮತ್ತೆ ನಾಳೆ ಬೆಳಗ್ಗೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದನ್ನ ಕೂಡ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ. ಇವ್ರು ಗೊತ್ತಲ್ಲ ಪ್ರಣತಿ, ನಮ್ಮ ವ್ಲಾಗ್ಸಲ್ಲಿ ಯಾವಾಗಲೂ ಇರ್ತಾರೆ. ಸೊ ನಾವಿವಾಗ ಗೌಡ್ರ ಮನೆ ಬಾಡೂಟ ಬಂದಿದ್ದೀವಿ. ಸೊ ಇಲ್ಲಿ ಊಟ ಮಾಡಿಕೊಂಡು ಮುಂದಿನ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಲೋಕೇಶ್ ಅಂತ. ಸರ್ ಹೋಟ್ಲ್ ಹೆಸರು? ಗೌಡ್ರ ಮನೆ ಬಾಡೂಟ ಅಂಡ್ ರೆಸ್ಟೋರೆಂಟ್. ಎಲ್ಲಿ ಬರುತ್ತೆ ಸರ್ ಇದು? ಅದು ಕುಣಿಗಲ್ ಬಿಟ್ಟು ಮುಂದೆ 7 ಕಿಲೋಮೀಟರ್ ಹಿಂದೆ ಜಾನ್ಸನ್ ಅಂಚೆಪಾಳ್ಯ ಅಂತ. ಚಿಕನ್ ಊಟ, ಮಟನ್ ಊಟ, ಫಿಶ್ ಊಟ, ಬೋಟಿ ಫ್ರೈ, ಲಿವರ್ ಫ್ರೈ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಏನ್ ರೇಟ್ ಇದೆ ಸರ್? ಚಿಕನ್ ಊಟ, ಮಟನ್ ಊಟಕ್ಕೆ ಏನ್ ರೇಟ್ ಇದೆ ಸರ್? ಚಿಕನ್ ಊಟ ಎಲ್ಲ 150, ಫಿಶ್ ಊಟ 160, ಮಟನ್ ಊಟ 240, ಫುಲ್ ಊಟ, ಫುಲ್ ಮೀಲ್ಸ್. ಏನೇನ್ ಬರುತ್ತೆ ಸರ್ ಮೀನ್ ಊಟದಲ್ಲಿ? ಮೀನ್ ಊಟದಲ್ಲಿ ಮೀನ್ ಬರುತ್ತೆ, ಗೊಜ್ಜು ಬರುತ್ತೆ, ಮಾಮೂಲಿ ರೈಸು, ಮುದ್ದೆ, ಫಿಶ್ ಬರುತ್ತೆ. ಮಟನ್ ಊಟದಲ್ಲಿ? ಮಟನ್ನು, ಮುದ್ದೆ, ರೈಸು, ಆಮೇಲೆ ಸಾಂಬಾರು ಇದೆಲ್ಲ ಬರುತ್ತೆ. ಚಿಕನ್ ಊಟದಲ್ಲಿ ಸೇಮ್ ಚಿಕನ್ನು, ಮುದ್ದೆ, ರೈಸು ಎಲ್ಲ ಬರುತ್ತೆ. ಊಟಕ್ಕೆ ಏನ್ ರೇಟ್ ಸರ್? 150 ಸರ್. ಮಟನ್ ಊಟಕ್ಕೆ 240, 160. ಹ್ಞೂ ಸರ್. ತೋರಿಸ್ತೀರಾ ಏನೇನಿದೆ ಅಂತ? ಹಾಂ ಸರ್ ತೋರಿಸ್ತೀನಿ. ಓಕೆ ನೋಡಿ, ಇದು ಮಟನ್, ಫ್ರೆಶ್ ಮಟನ್. ನಾವು ಕೂಡ ತಿಂದಿದ್ದು ಚಿಕನ್ ಊಟ ತಗೊಂಡಿದ್ವಿ. ಒಳ್ಳೆ ನಾಟಿ ಕೋಳಿ ತರನೇ ಇತ್ತು ನಿಜವಾಗ್ಲು. ನೋಡಿ ಮಟನ್. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಇದೇನಿದು? ಚಿಕನ್ ಇದು. ಹ್ಞೂ ಸರ್. ಓಕೆ, ನೆಕ್ಸ್ಟ್ ಚಾಪ್ಸ್ ಇದೆ. ಓಕೆ, ಚಿಕನ್ ಚಾಪ್ಸ್ ಇದೆ. ಇದು ಚಿಕನ್ ಚಾಪ್ಸ್. ಓಕೆ, ನೆಕ್ಸ್ಟ್ ಬಿರಿಯಾನಿ. ಇದು ಸಕಲೇಶ್ಪುರ ಮತ್ತೆ ಧರ್ಮಸ್ಥಳ ರೋಡ್. ಇದು ಮುಂಚೆ ರೋಡ್ ಚೆನ್ನಾಗಿರ್ಲಿಲ್ಲ, ಈಗ ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಆರಾಮಾಗಿ ಗಾಡಿಗಳು ಮುಂಚೆ ಎಷ್ಟು 1-4 ಅವರ್ ಹೋಗೋ ದಾರಿಲಿ ಇವಾಗ 1 ಅವರ್ 2 ಅವರ್ ಅಲ್ಲೇ ಹೋಗ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ನ. ಸೊ ನಮ್ಮ ಲೊಕೇಶನ್ಗೆ ಇಲ್ಲಿಂದ 118 ಕಿಲೋಮೀಟರ್, ಇನ್ನ 2 ಅವರ್ 53 ನಿಮಿಷ ಹೋಗ್ಬೇಕು ನಾವು. ನಾವೇ ಹೋಗ್ತಾ ಇರೋದು ಧರ್ಮಸ್ಥಳ ಸಕಲೇಶ್ಪುರ ರೋಡ್. ಧರ್ಮಸ್ಥಳ ಅಂದ್ರೆ ನಾವಿವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇಲ್ಲ. ಸೊ ನಾವೇ ಹೋಗ್ತಾ ಇರೋದು ಮೂಡುಬಿದ್ರೆಗೆ ಹೋಗ್ತಾ ಇದೀವಿ. ಮೂಡುಬಿದ್ರೆಗೆ ಹೋಗಿ ಆಮೇಲೆ ಅಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ನಾವು ಕದ್ರಿ ಮಂಜುನಾಥಗೆ ಹೋಗ್ತೀವಿ. ಸೊ ಇವತ್ತು ನಾಳೆ ಹಾಲಿಡೇ ಇರೋ ಕಾರಣ ನಾವು ಒಂದು ಟ್ರಿಪ್ ಮಾಡ್ತಾ ಇದೀವಿ. ಇಲ್ಲಿ ನೇಚರೇ ಒಂಥರ ಸಖತ್ತು. ಅದೇ ನೋಡಿ, ನಾವು ಅಲ್ಲಿ ಹೊರಟಾಗ ಕಾರಲ್ಲಿ ಫುಲ್ AC ಹಾಕೊಂಡೇ ಬಂದ್ವಿ. ಇಲ್ಲಿ ಬಂದ್ರೆ ಸೊ ACನೇ ಬೇಡ, ಇಲ್ಲಿ ತುಂಬಾ ಹಂಗೆ AC ಇಲ್ದೇನೆ ಕೋಲ್ಡ್ ಆಗ್ತಾ ಇದೆ. ಸೊ ಅಷ್ಟು ಚೆನ್ನಾಗಿದೆ. ಪ್ರಕಾರ ನನ್ನ ಮಗ ನೋಡಿ ಬರ್ತಾರೆ ಸಾಯಕ್ಕೆ ಅಂತ. ನೋಡಿ ನೋಡಿ ಮಕ್ಕಳನ್ನ ಎದುರು ಬಿದ್ದು ಸಾಯಕ್ಕೆ ಬರ್ತಾರೆ. ಯಾರ ಪಾಪ ಹೊಸ್ದಾಗ್ ಗಾಡಿ ತಗೊಂಡಿರ್ಬೇಕು, ಪೂಜೆ ಮಾಡಿಸ್ಕೊಂಡು ಹಂಗೆ ಮೇಲೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ ದೇವ್ರ ಹತ್ರ ಅಂತ ಬಂದ್ಬಿಟ್ಟವನೆ. ಹಂಗೆ ಜನಗಳ ಹಂಗೇನೆ. ಆ ಗಾಡಿಲಿ ಅವನು 80-100 ಬರ್ತವನೆ ಆಕ್ಟಿವ್ ಹೊಂಡಾದಲ್ಲಿ ಅಂತಂದ್ರೆ, ಅದು ಈ ಘಾಟ್ ಸೆಕ್ಷನ್ ಅಲ್ಲಿ ಪಾಪ ಅವನ್ಗೆ ಬಹಳ ಜೀವನ ಮೇಲೆ ಬಹಳ ಜಿಗುಪ್ಸೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಬಟ್ ತುಂಬಾ ಗಾಡಿಗಳು ಇದೆಯಪ್ಪ ಇವತ್ತೇನು ಸಖತ್. ಇವು ಸ್ಯಾಟರ್ಡೇ ಆಗಿರೋ ಕಾರಣ ಸಖತ್ತು ಗಾಡಿಗಳಿವೆ ತುಂಬಾ. ನಾನು ಅವಾಗ್ಲಿಂದ ನೋಡ್ತಾ ಇದೀನಿ, ಒಂದು 50-60 ಮೇಲೆ ನಾನು ಹೋಗಕ್ಕೆ ಆಗ್ತಾ ಇಲ್ಲ ಇಲ್ಲಿ.
ಅಷ್ಟು ಗಾಡಿಗಳು ಬರ್ತಾ ಇದಾವೆ. ಅಂಡ್ ಇಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸೋದು ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಸೊ ಲೇಟ್ ಆದ್ರೂ ಪರವಾಗಿಲ್ಲ, ದಯವಿಟ್ಟು ನಿಧಾನವಾಗಿ ಹೋಗಿ, ನಿಧಾನವಾಗಿ ಚಲಿಸಿ. ಆಮೇಲೆ ಇಲ್ಲೆಲ್ಲ ಈ ಕೋತಿಗಳು ಅವೆಲ್ಲ ರೋಡ್ಗೆ ಬರ್ತವೆ. ಸೊ ಅವನ್ನೆಲ್ಲ ಅವಕ್ಕೆ ಯಾವ್ದಕ್ಕೂ ನೀವು ಹಾನಿ ಮಾಡ್ದಂಗೆ ನೀವು ಗಾಡಿನ ಓಡಿಸ್ಬೇಕು. ಆಮೇಲೆ ರೋಡಲ್ಲಿ ನಿಲ್ಸ್ಬಿಟ್ಟು ಆ ಕೋತಿಗಳಿಗೆ ಊಟ ಕೊಡೋದಾಗ್ಲಿ ಅವೆಲ್ಲ ಮಾಡಬೇಡಿ. ಅವಾಗ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ಆ ಕೋತಿಗಳು ಇದನ್ನೇ ನಂಬಿಕೊಂಡು ಅವ್ರ ರೋಡ್ಗೆ ಬರ್ತವೆ. ಸೊ ಅವಾಗ ಗಾಡಿಗಳಿಗೆ ಸಿಕ್ಕಿ ಸಾಯೋದು ಇವೆಲ್ಲ ಮಾಡ್ತವೆ. ದಯವಿಟ್ಟು ಕೋತಿಗಳಿಗೆ ರೋಡ್ ಸೈಡ್ ಅಲ್ಲಿ ಊಟ ಕೊಡಕ್ ಹೋಗ್ಬೇಡಿ. ಅವಕ್ಕೆ ಗೊತ್ತಿರುತ್ತೆ ಒಳಗಡೆ ಕಾಡಲ್ಲಿ ಯಾವ್ಯಾವ ತರ ಹಣ್ಣು ಸಿಗುತ್ತೆ, ಏನು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಅವಕ್ಕೆ ಗೊತ್ತಿರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಫಾಲ್ಸ್ ಗಳು ಕಾಣಿಸ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಕೋತಿ ನೋಡಿ, ಅಲ್ಲಲ್ಲಿ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಗಳು. ಆದ್ರೆ KSRTC ಅವ್ರನ್ನ ಬೀಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. KSRTC ಡ್ರೈವರ್ಗಳ ಮುಂದೆ ಯಾವ ಡ್ರೈವರ್ಗಳು ಇಲ್ಲ. ಈ ಘಾಟ್ ಸೆಕ್ಷನ್ ಗಳಲ್ಲಿ ಹೋಗ್ಬೇಕಾದ್ರೆ ಈ ಕಿವಿ ಕ್ಲೋಸ್ ಆಗಿ ಬಿಡುತ್ತೆ ಅಂತ ಅನ್ಸುತ್ತೆ, ಅಂದ್ರೆ ಕಿವಿ ಮುಚ್ಕೊಳ್ಳುತ್ತೆ, ಏನು ಕೇಳ್ಸಲ್ಲ ಅಂತ ಅನ್ಸುತ್ತೆ. ಆಮೇಲೆ ಈ ಘಾಟ್ ಸೆಕ್ಷನ್ ಇಂದ ಸ್ವಲ್ಪ ಆಚೆ ಬಂದ್ಮೇಲೆ ಕಿವಿ ಓಪನ್ ಆಗಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ಇದು ನಿಮ್ಗೂ ಕೂಡ ಆಗಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಯಾಕೆ ಹಿಂಗ್ ಆಗುತ್ತೆ ಅನ್ನೋದನ್ನ ನನಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾವು ಹೋಗೋ ದಾರಿಲಿ ನಮ್ಮ ಕಂಪನಿ ಗಾಡಿ ಕೂಡ ಕಾಣಿಸ್ತು, ಡೆಲ್ಮಾರ್ಕ್ ಲಾಜಿಸ್ಟಿಕ್ಸ್ದು. ಸೊ ಅದನ್ನು ನೋಡಿ ನಂಗೆ ತುಂಬ ಖುಷಿ ಕೂಡ ಆಯಿತು. A few moments later. ಈಗ ನಾವಿವಾಗ ಧರ್ಮಸ್ಥಳ ಅಂದ್ರೆ ಸಕಲೇಶ್ಪುರ ಇಂದ ಧರ್ಮಸ್ಥಳ ರೋಡಲ್ಲಿ ಇದೀವಿ. ಸ್ಟ್ರೈಟ್ ಹೋದ್ರೆ ಧರ್ಮಸ್ಥಳ, ಹಿಂಗೆ ಲೆಫ್ಟ್ ತಗೊಂಡ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಆ ರೋಡಲ್ಲಿ ಇದೀವಿ. ಆ ರೋಡಲ್ಲಿ ನಿಲ್ಸ್ಬಿಟ್ಟು ಇವಾಗ ಬೋಂಡಾ ಬಜ್ಜಿ ತಿಂತಾ ಇದೀವಿ. ಈ ಒಂಥರ ಚಳಿ ಚಳಿ ಆಗ್ತದೆ ಈ ವೆದರ್ಗೆ. ಈ ಬೋಂಡಾ ಬಜ್ಜಿ ತಿಂತಾ ಇದ್ರೆ ಏನೋ ಒಂಥರ ಸೂಪರ್ ಫೀಲಿಂಗ್, ಸಕ್ಕತ್ತಾಗಿದೆ ಮಾತ್ರ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ನೆಕ್ಸ್ಟು ಹೊರಟಿದ್ದೆ ನಾವು ಸಚ್ಚೇರಿಪೇಟೆಗೆ. ಸೊ ಅಲ್ಲಿ ನಮ್ಮ ಭಾವಾಗ ಕಾಲ್ ಮಾಡಿದ್ವಿ, ಅಂದರೆ ನಮ್ಮ ಅಕ್ಕನ ಗಂಡಂಗೆ ಕಾಲ್ ಮಾಡಿದ್ವಿ. ಅವರು ಸಚ್ಚೇರಿಪೇಟೆಯಲ್ಲಿ ಬಂದು ಕಾಯ್ತಾ ಇರ್ತೀವಿ ಬನ್ನಿ ಅಂತ ಹೇಳಿದರು. ಸೊ ನಾವಲ್ಲಿಗೆ ಹೊರಟ್ವಿ. ಸೊ ನಾವು ಹೋಗಿ ತಲುಪೋಷ್ಟರಲ್ಲಿ ನಮಗೊಂದು ಆಲ್ರೆಡಿ 7-7:30 ಆಗಿತ್ತು. ಸೊ ಹೋಗ್ತಾ ದಾರಿಯಲ್ಲಿ ಇದೊಂದು ದೇವಸ್ಥಾನ ಕೂಡ ಕಾಣಿಸ್ತು ನಮಗೆ. ಸೊ ಈ ದೇವಸ್ಥಾನ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ಅಲ್ಲಿ ಮನೆಗೆ ಬೇಕಾದಂಥ ಹಾಲು ಮತ್ತು ಸ್ವಲ್ಪ ತಿಂಡಿ ಸಾಮಾನುಗಳೆಲ್ಲ ತಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ನಾವು ಸಚ್ಚೇರಿಪೇಟೆ ತಲುಪುವಷ್ಟರಲ್ಲಿ ಸುಮಾರು 8 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಅಷ್ಟರಲ್ಲಿ ನಮ್ಮ ಭಾವ ಸಚ್ಚೇರಿಪೇಟೆಯಲ್ಲಿ ಬಂದು ಕಾಯ್ತಾ ನಿಂತಿದ್ದರು. ಸೊ ನಮ್ಮ ಭಾವನ ನೋಡಿ ನಮಗೆ ಖುಷಿ ಆಯಿತು. ನಮ್ಮ ಭಾವ ಬಂದು ನಮ್ಮ ಹತ್ರ ಬಂದು, ಭಾವ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂದಾಗಲೇ ನಂಗೆ ಅರ್ಥ ಆಯಿತು. ಸೊ ನಮ್ಮ ಭಾವ ಹೇಳಿದ್ರು, ನಿಮ್ಮದು ಯಾವ ಬ್ರ್ಯಾಂಡು ಭಾವ ಅಂತ ಹೇಳಿ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ಬರೂ ಹೋಗಿ ಅಲ್ಲಿ ಲೋಕಲ್ ಬಾರಲ್ಲಿ, ಗೊತ್ತಲ್ಲ ಲೋಕಲ್ ಬಾರಲ್ಲಿ ಹೋಗಿ ಎಣ್ಣೆ ತೊಗೊಂಡು ಸೊ ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ಸೊ ಹೊರಟಾಗ್ಲೇ ನನಗೆ ಗೊತ್ತಿತ್ತು ನಮ್ಮ ಅಕ್ಕ, ಅಂದರೆ ನಮ್ಮ ಅಕ್ಕ ನಮಗೋಸ್ಕರ ಎಲ್ಲನೂ ಮಾಡಿಟ್ಟಿದ್ಲು, ಅಂದರೆ ಸೈಡ್ ಡಿಶ್ ಎಲ್ಲ ಮಾಡಿಟ್ಟಿದ್ಲು. ಸೊ ಅವರು ಫಿಶ್ ಫ್ರೈನ ತುಂಬ ಚೆನ್ನಾಗಿ ಮಾಡ್ತಾರೆ. ಮಂಗಳೂರು ಸೈಡ್ ಅಂತಂದರೆ ಫಿಶ್ ಫ್ರೈನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮಂಗಳೂರು ಫಿಶ್ ಫ್ರೈ ತಿನ್ನೋಕ್ಕೆ ನಾವು ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾ, ಸೊ ಅದಾದ ನಂತರ ಚಿಕನ್ ಸುಕ್ಕ ಕೂಡ ಮಾಡಿದ್ಲು, ಸಕ್ಕತ್ತಾಗಿತ್ತು ಮಾತ್ರ. ಸೊ ಇವತ್ತಿನ ಲಾಗ್ಸು ಇಷ್ಟೇನೆ. ಸೊ ನಾವು ನಮ್ಮ ಭಾವ ಚೆನ್ನಾಗೆ ತಿಂದು ಪಲ್ಟಿ ಹೊಡೆದು ಮಲ್ಕೊಂಡು ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ. ಸೊ ಬಾಯ್.